ಯಾರಿದ್ರೆ ಮನೆಯಲ್ಲಿ? ಬಾ ಕಾಳಿಂಗ ಬಾ. ಯಾಕೆ ನಿನ್ನ ಪ್ರಯಾಣ ನಮ್ಮ ಮನೆ ಕಡೆಗೆ ಬಂದಂತೈತಲ್ಲ, ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದ ಕಡೆಗೆ ಎಲ್ಲಿಗೆ ಕಾಲಿಡುವುದಿಲ್ಲ ಈ ಕಾಳಿಂಗ. ಹಾ, ತೆಗೆದುಕೊಳ್ಳಿ ಈ ನೋಟಿಸ್ ಅನ್ನು. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ, ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳಪ್ಪ. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತ ನೋಟಿಸ್ ಕಳಿಸಿದ್ದಾರೆ. ಇಲ್ಲ, ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಮಾಡಿಕೊಂಡು ಬಂದ ಆಸ್ತಿಯನ್ನು ನಾನು ಮಾಡಲಿಕ್ಕೆ ಗತಿಹೀನನಲ್ಲ. ಲೇಖನಿಗ ಬಂದ ದಾರಿಗೆ ಸುಂಕವಿಲ್ಲವೆಂದು ಮೊದಲು ಹೊರಟು ಹೋಗು ಇಲ್ಲಿಂದ. ರಾಜೀವಪ್ಪ, ಹೆಸರ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದನಿಯ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜನಾಗಿ ಬಾಳ್ತೀಯ. ಇಲ್ಲಾದರೆ ಕೊರಿಗಿ ಸಾಯ್ತೀಯ. ಏನಂತೀಯ? ಲೇ, ಮತ್ತೊಬ್ಬರ ಮನೆ ಎಂಜಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ಕೊಡಲಿಕ್ಕೆ ನಾವೇನು ನಿನ್ನ ಹಾಗೆ ಆ ಸಾಹುಕಾರ ಸಾಕಿದ ನಾಯಿ ಎಂದು ತಿಳಿದಿವೆಯಾ? ನಾಯಿ ಲೇ ಮೈಲಾರಿ, ಈ ನಿಯತ್ತಿನ ನಾಯಿ ಸಾಕಿದ ದನಿಯವರ ಮಾತನ್ನು ಕೇಳಿ ನೇರೆ ಸಲನ್ನು ಇಲ್ಲಿಗೆ ಬಂದಿನ ಹೊರತು ಹಾಗೆ ಬೊಗಳಿ ಹೋಗೋದಕ್ಕಲ್ಲ. ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನು ಭೇಟಿಯಾಡಿ ತಿನ್ನುವುದ ಈ ನಿಯತ್ತಿನ ನಾಯಿ ಕೆಲಸ. ಮಿಸ್ಟರ್, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಒತ್ತು ಒಳಗೆ ಹಾಕಬೇಕಾಗುತ್ತದೆ. ನೋಟಿಸ್. ಪೊಲೀಸ್ ಕಂಪ್ಲೇಂಟ್. ಈ ಕಾಳಿಗೆ ಸರಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ? ಕೋರ್ಟ್ ಕಚೇರಿ ಎಲ್ಲ ನಮ್ ದನಿ ಜೇಬಿಲಿರುವಾಗ ಯಾವ ಅಧಿಕಾರಿಯನ್ನು ಏನು ಮಾಡಲಾರೆ? ಅಧಿಕಾರವಿದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪಂದಿದೆ ಎಂದು ತಿಳಿದಿರುವ ಮುಟ್ಟವ. ಯಾವುದೇ ಕಾರಣಕ್ಕೂ ನಮ್ಮ 4 ಎಕರೆ ಜಮೀನನ್ನು ನಿನಗೆ ಬಿಟ್ಟು ಕೊಡಲಾರೆವು. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸರ್ಕಾರ ಅಂದರೆ ನಮ್ಮ ದನಿ ಎಂದರೆ ಸರ್ಕಾರ. ಇದನ್ನು ಅರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಇಲ್ಲಾದರೆ ಮುಂದೆ ನಡೆಯುವುದೇ ಬೇರೆ. ಯಾವನೋ ನೀನು? ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ನಮ್ಮ ಆಸ್ತಿನ ನಿನಗೇಕೆ ಬಿಟ್ಕೊಡ್ಬೇಕು? ಹೋಗೋ ಇಲ್ಲಿಂದ. ನೋಡಿ, ಗಂಡಸಿನ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದಂತೆ. ಒಂದು ವೇಳೆ ಬಂದಿದ್ದ ಕರೆ ಆದರೆ ಇದ್ದ ಮರ್ಯಾದನ್ನು ಕಳ್ಕೋಬೇಕಾಗುತ್ತದೆ. ಎಚ್ಚರ. ಮುಚ್ಚೋ ಬಾಯ್ನ. ನೋಡು, ನಮ್ಮ ಮನೆಗೆ ಬಂದು ನಮಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ನಿನಗಲ್ವೋ ಆ ನಿನ್ನ ದೊಡ್ಡಪ್ಪ ಬಂದ್ರು ಕೂಡ ನಮ್ಮ ಆಸ್ತಿಯನ್ನ ಬಿಟ್ಕೊಡೋದಿಲ್ಲ. ತೊಲಗು ಇಲ್ಲಿಂದ. ನಾನು ಇಷ್ಟು ತಿಳಿಸಿ ಹೇಳಿದ್ರು ನಿಮ್ಗೆ ಅರ್ಥವಾಗಲಿಲ್ಲ ಅಂದ್ರೆ ನಿಮ್ಮ ಹಣೆ ಬರಹ. ಎಡೆ ಎತ್ತಿದ ಘಟ ಸರ್ಪವನ್ನು ಎದುರು ಹಾಕಿಕೊಂಡು ಬದುಕಬಹುದು, ಆದರೆ ಒಬ್ಬ MLA ಬದುಕಿ ತೋರಿಸಲು ಸಾಧ್ಯವಿಲ್ಲ. ಹಾ, ಈ ಮೈಲಾರಿಯ ಕೋಪ ನೆತ್ತಿಗೇರೋ ಮೊದಲು ಇಲ್ಲಿಂದ ಹೋದರೆ ಸರಿ. ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗದ್ದಿಗೆ ನಿನ್ನದಾಗೋ ಮೊದಲು ಹೊರಟು ಹೋಗು ಇಲ್ಲಿಂದ. ದೀಪ ಆರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತದಂತೆ. ಆ ತರ ಕೆಟ್ಟು ಮಾತನಾಡೋ ನಿನಗೆ ಮುಂದೆ ಅಪಾಯದ ಸಂಖ್ಯೆ ಎಂದು ಖಾತ್ರಿ ತಿಳ್ಕೋ. ಲೇ ಮೈಲಾರಿ, ಬರ್ತೇನೆ. ಮೈಲಾರಿ, ರಾಜಕೀಯದವರು ನಂಬುವುದು ಬಹಳ ಕಷ್ಟ. ಅದು ಅಲ್ಲದೆ ಅವರನ್ನು ಎದುರು ಹಾಕಿಕೊಂಡು ಬದುಕುವುದು ಸರಿಯಲ್ಲ.
ಅವರು ಯಾವ ಹೊತ್ತಿನಲ್ಲಿ ಯಾರಿಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ಅಣ್ಣ ನೀವೇಕೆ ಇಷ್ಟೊಂದು ಭಯಪಟ್ಟು ಮಾತನಾಡುತ್ತೀಯಾ? ಹುಲಿ ಅಂತ ನಿನ್ನ ತಮ್ಮ ಇರುವಾಗ ಇಂಥವ್ರು ನಮ್ಮನ್ನೇನು ಮಾಡಕ್ಕಾಗಲ್ಲಣ್ಣ. ಹಾಗಂತ ಹುತ್ತಕ್ಕೆ ಕೈ ಹಾಕ್ಲಿಕ್ಕೆ ಆಗತ್ತೇನಪ್ಪ? ಆ ಶ್ರೀಮಂತ ಕೆಟ್ಟ ಹುಳುಗಳಿದ್ದ ಹಾಗೆ ಯಾವ ಹೊತ್ತಿನಲ್ಲಿ ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾರೋ ತಿಳಿಯದಾಗಿದೆಯಪ್ಪ. ಅವರಿಂದ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ನಡೀರಿ ಒಳಗಡೆ ಹೋಗೋಣ.